ರಾಜ್ಯದ ಲೋಕಸಭಾ ಅಖಾಡದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೆದಿದೆ. ಅದರಲ್ಲೂ ಬೆಂಗಳೂರಿನ 4 ಸ್ಥಾನ ಗೆಲ್ಲಲು ಎರಡೂ ಪಕ್ಷಗಳು ಪೈಪೋಟಿ ನಡೆಸಿವೆ. ಹೊಸ ಅಸ್ತ್ರ ಪ್ರಯೋಗಿಸುತ್ತಿವೆ. ಇದರ ನಡುವೆ ನಾಳೆ ಪ್ರಧಾನಿ ಮೋದಿ ಕೂಡ ಬೆಂಗಳೂರಿನ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಸೂರ್ಯ ಬಂಡಲ್ ಬ್ಯಾಂಕ್ ಅಭಿಯಾನ. ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಹೊಸ ಅಸ್ತ್ರ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಹಾಗೂ ಸೌಮ್ಯ ರೆಡ್ಡಿ ನಡುವೆ ಜಿದ್ದಾಜಿದ್ದಿನ ಹೋರಾಟವೇ ನಡೆದಿದೆ. ವಿಷಯ ಅಂದ್ರೆ ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ ಆಗಿರುವ ಅಕ್ರಮವನ್ನೇ ಕಾಂಗ್ರೆಸ್ನವರು ಚುನಾವಣೆ ಅಸ್ತ್ರ ಮಾಡಿಕೊಂಡಿದ್ದಾರೆ. ಎಟಿಎಂ ರೀತಿ ಕಾರ್ಡ್ ಮಾಡಿಸಿರುವ ಕೈಪಡೆ ಕ್ಷೇತ್ರದಲ್ಲಿ ಇದನ್ನ ಹಂಚುತ್ತಿದೆ. ಕಾರ್ಡ್ನಲ್ಲಿ ಎಸ್ಬಿಬಿ ಅಂತ ನಮೂದಿಸಲಾಗಿದೆ. ಎಸ್ಬಿಬಿ ಅಂದ್ರೆ ಸೂರ್ಯ ಬಂಡಲ್ ಬ್ಯಾಂಕ್ ಅಂತ ಹೇಳುತ್ತಾ ಮತದಾರರಿಗೆ ಹಂಚುತ್ತಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ತೇಜಸ್ವಿ ಸೂರ್ಯ ಅವರು ಏನ್ ಹೇಳ್ತಾರೆ, ಇನ್ನು 1 ತಿಂಗಳಲ್ಲಿ ನಿಮ್ಗೆಲ್ಲರಿಗೂ ನಾನು ದುಡ್ಡು ಕೊಡಿಸ್ಬಿಡ್ತೀನಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಮಾಡ್ತೀನಿ, ಒಂದು ಫಿನ್ಟೆಕ್ ಕಂಪನಿ ರೆಡಿ ಇದೆ. ಇದು ಡ್ರಾಮಾನೇ. ತೇಜಸ್ವಿ ಸೂರ್ಯ ಅಂದ್ರೆ ಡ್ರಾಮಾ ಕಂಪನಿ ಸಿಇಒ. ಮಾಧ್ಯಮದ ಮೂಲಕ ಬಹಿರಂಗವಾಗಿ ತೇಜಸ್ವಿ ಸೂರ್ಯ ಅವ್ರಿಗೂ ಮತ್ತು ರವಿ ಸುಬ್ರಹ್ಮಣ್ಯ ಅವ್ರಿಗೂ ನಾನು ಸವಾಲು ಹಾಕ್ತೀನಿ, ನಾನು ಬರ್ತೀನಿ, ಬನ್ನಿ, ಎಲ್ಲಿ ಬೇಕಾದ್ರೂ ನೀವು ಕರೆದ ಕಡೆ ನಾನು ಬರ್ತೀನಿ, ಚರ್ಚೆಗೆ ಬನ್ನಿ. 200 ಜನದ ಮೇಲೆ ಸತ್ತೋಗಿದ್ದಾರೆ. ಒಬ್ಬರು ಒಂದು ದಿವಸ ಸಾಂತ್ವನದ ಮಾತು ಹೇಳಿದಿರಲ್ಲ ನೀವಿಬ್ರು. ಒಬ್ಬ ಹಿರಿಯ ವ್ಯಕ್ತಿ, ನನ್ನ ಹೆಸರು ಹೇಳೋದಿಲ್ಲ, NR ಕಾಲೋನಿನಲ್ಲಿ ಸಾಯಿಬಾಬಾ ದೇವಸ್ಥಾನದ ಮುಂದೆ ಇವತ್ತಿಗೂ ಭಿಕ್ಷೆ ಬೇಡ್ತಾ ಕೂತಿದ್ದೀನಿ. ಬನ್ರಿ, ಅವ್ರ ಮುಂದೆ ನಾನು ಬರ್ತೀನಿ, ಧೈರ್ಯ ಇದ್ರೆ ನೀವು ಬನ್ರಿ. ಆದ್ರೆ ಸೂರ್ಯ ಮಾತ್ರ ನಾನು ಅಪಪ್ರಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ಕ್ಷೇತ್ರದ ಜನರೇ ಅದಕ್ಕೆ ಉತ್ತರಿಸುತ್ತಾರೆ ಅಂದ್ರು. ಅಪಪ್ರಚಾರಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಇದೇ ಇಲ್ಲ ಸರ್. ಮಾಡಲಿ ಪಾಪ, ಅವ್ರ ಅಂಗಡಿ ನಡೆಸ್ಬೇಕಲ್ಲ ಕಾಂಗ್ರೆಸ್ ಮೇಲೆ. ಸರ್ ಜನ ಉತ್ತರ ಕೊಡ್ತಾರೆ ಸರ್. 4ನೇ ತಾರೀಕು ತನಕ ಕಾಯಿರಿ ನೀವು, ಜನ ಉತ್ತರ ಕೊಡ್ತಾರೆ, ನಾವು ಯಾಕೆ ಉತ್ತರ ಕೊಡಬೇಕು? ಬೆಂಗಳೂರಿಗೆ ನಾಳೆ ಪ್ರಧಾನಿ ಮೋದಿ ಎಂಟ್ರಿ. ಕಾಂಗ್ರೆಸ್ನಿಂದ ಚೊಂಬಿನ ಸ್ವಾಗತ. ಮೈಸೂರು ಮಂಗಳೂರಿನಲ್ಲಿ ಅಬ್ಬರಿಸಿ ಹೋಗಿದ್ದ ಪ್ರಧಾನಿ ಮೋದಿ ನಾಳೆ ಬೆಂಗಳೂರಿನ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ರ್ಯಾಲಿ ನಡೆಸಲಿರುವ ಮೋದಿ ಬಳಿಕ ಬೆಂಗಳೂರಿನ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಅರಮನೆ ಮೈದಾನದಲ್ಲಿ ವೇದಿಕೆ ಸಜ್ಜಾಗಿದೆ. ಚಿಕ್ಕಬಳ್ಳಾಪುರಕ್ಕೆ 3 ಗಂಟೆಗೆ ತಲುಪ್ತಾರೆ ಪ್ರಧಾನಮಂತ್ರಿಗಳು. ಇಲ್ಲಿ 5:05ವರೆಗೆ ಇಲ್ಲಿ ಕಾರ್ಯಕ್ರಮ ಇಲ್ಲೂ ಕೂಡ ನಿಗದಿಯಾಗಿದೆ. ಇಲ್ಲಿ ವಿಶೇಷವಾಗಿ 4 ಲೋಕಸಭಾ ಕ್ಷೇತ್ರನ ಒಳಗೊಂಡಿರ್ತಕ್ಕಂಥ ಈ ಒಂದು ಚುನಾವಣಾ ಪ್ರಚಾರ ಬಹಳ ಉತ್ಸಾಹದಿಂದ ಕಾರ್ಯಕರ್ತರು, ಮತದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಸಹ ನರೇಂದ್ರ ಮೋದಿಜಿಯವರ ಮಾತುಗಳನ್ನು ಕೇಳಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಬಿಜೆಪಿ ವಿರುದ್ಧ ಚೊಂಬಿನ ಹೋರಾಟ ಆರಂಭಿಸಿರುವ ಕಾಂಗ್ರೆಸ್ ನಾಳೆ ಕೂಡ ಚೊಂಬು ಹಿಡಿದು ಪ್ರಧಾನಿ ಸ್ವಾಗತಕ್ಕೆ ಮುಂದಾಗಿದೆ. ಮೆಕ್ರಿ ಸರ್ಕಲ್ನಲ್ಲಿ ಚೊಂಬು ಹಿಡಿದು ಪ್ರತಿಭಟನೆ ನಡೆಸಲಿದ್ದಾರೆ. ಒಂದು ಕಡೆ ಎಟಿಎಂ ಕಾರ್ಡ್ ಅಭಿಯಾನ, ಮತ್ತೊಂದೆಡೆ ಚೊಂಬಿನ ಪ್ರತಿಭಟನೆ. ಇದರ ನಡುವೆ ಪ್ರಧಾನಿ ಎಂಟ್ರಿ ಆಗ್ತಿದ್ದು ಬೆಂಗಳೂರು ಅಖಾಡ ರಂಗ ಆಗ್ತಿದೆ. ಬ್ಯೂರೋ ರಿಪೋರ್ಟ್, TV9.